ನಮ್ಮ ಕನ್ನಡದ ನಟ ಯಶ್ ಅವರು ಇವಾಗ ಟಾಕ್ಸಿಕ್ ಇದು ಒಂದು ಸೀನನ್ನು ಹೇಳಿದ್ದಾರೆ. ಅದು ಎಸ್ಪೆಷಲಿ ಟೈಟಲ್ ಫೆಮಿನಿಸ್ಟ್ಗೆ ಸಂಬಂಧಪಟ್ಟಿದ್ದು. ದ್ಯಾಟ್ ಈಸ್ ಲೇಡೀಸ್ ಅಂತ ಹೇಳಿ ಒಂದು ವರ್ಡನ್ನು ಹೇಳಿದ್ದಾರೆ. ಸೊ ಈ ಒಂದು ಅರ್ಥದಲ್ಲಿ ಒಂದು ಫಿಲ್ಮಲ್ಲಿ ಅಂದರೆ ಟಾಕ್ಸಿಕ್ ಅನ್ನೋ ಫಿಲ್ಮದಲ್ಲಿ ಏನಿಲ್ಲ ಅಂತಂದ್ರು 5 ಮೇರು ನಟಿಯರು ಇದರೊಳಗೆ ಪಾರ್ಟ್ ಮಾಡ್ತಾ ಇದ್ದಾರೆ. ಸೊ ಹಾಗಾದರೆ ಈ ಒಂದು ಹೆಣ್ಣನ್ನೇ ಯಾಕೆ ತಗೊಂಡ್ರು? ಆ ಒಂದು ಫಿಲ್ಮ್ ಸ್ಟಾರ್ಸಲ್ಲಿರುವಂತಹ ಆ್ಯಕ್ಟರ್ಸ್ ಲೇಡೀಸ್ ಫೆಮಿನಿಸ್ಟ್ ಇದ್ದಾರಲ್ಲ, ಸೊ ಅವ್ರದ್ದು ಏನು ಇದರಲ್ಲಿ ಮುಖ್ಯವಾದ ಪಾತ್ರ ವಹಿಸ್ತದೆ ಅಂತ ಹೇಳಿ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಾನು ನಿಮಗೆ ಹೇಳ್ತೀನಿ. ಯಾರು ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಿ, ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗಾದರೆ ಈ ಒಂದು ಟಾಕ್ಸಿಕ್ ಫಿಲ್ಮಲ್ಲಿ ಎಷ್ಟೋ ಸಾಲಿ ರಿಲೀಸ್ ಆಗ್ತೈತಿ ಅಂತ ಹೇಳಿಬಿಟ್ಟು ತುಂಬ ಸಲ ಪೋಸ್ಟ್ಪೋನ್ ಆಗೋದು. ಸೊ ಪೋಸ್ಟ್ಪೋನ್ ಆಗೋಕ್ಕೆ ಕಾರಣ ಏನಪ್ಪ ಅಂತಂದರೆ, ಒಂದು ಅಲ್ಲಿರೋ ಒಂದು ಗಲಭೆಗಳ ಅವರ ಒಂದು ಫಿಲ್ಮಲ್ಲಿರುವಂತಹ ಕೆಲವು ಮಾತುಕತೆ ಆಗಿರ್ಬೋದು ಅಂತ, ಆಮೇಲೆ ಇನ್ನು ಕೆಲವೊಂದು ಕಲಾಪಗಳಾಗಿರ್ಬೋದು. ಸೊ ಈ ಒಂದು ಗುದ್ದಾಟದ ನಡುವೆ ಈ ಫಿಲ್ಮ್ ರಿಲೀಸ್ ಮಾಡೋಕ್ಕೆ ಸರಿಯಾದ ಮುಹೂರ್ತನೇ ಫಸ್ಟ್ ಆಫ್ ಆಲ್ ಕೂಡ ಬಂದಿರಲಿಲ್ಲ ಅಂತ ಹೇಳ್ಬೋದು. ಇದಾದಮೇಲೆ ಏನಾಯಿತು, ಇವಾಗ ಫೈನಲಿ ಆಗಸ್ಟ್ 26ಗೆ ಈ ಟಾಕ್ಸಿಕ್ ಫಿಲ್ಮ್ ರಿಲೀಸ್ ಆಗಕತ್ತದೆ. ಏನಿಲ್ಲ ಅಂತಂದ್ರು ಇದಕ್ಕೆ 700 ಕೋಟಿ ಇನ್ವೆಸ್ಟ್ ಮಾಡಿದ್ದಾರೆ. 100 ಅಲ್ಲ 200 ಅಲ್ಲ 700 ಕೋಟಿ ಇದಕ್ಕೆ ಇನ್ವೆಸ್ಟ್ಮೆಂಟ್ ಆಗದೆ. ಸೊ ಇವಾಗ ಹೊಸದಾಗಿ ಲೇಡೀಸ್ ಅಂತ ಒಂದು ಟೈಟಲನ್ನು ಹಾಕ್ತಾರೆ. ಅದು ಟಾಕ್ಸಿಕ್ ಫಿಲ್ಮ್ ಅಂತ. ಆ ಫಿಲ್ಮಲ್ಲಿ 5 ಜನ ಹೀರೋಯಿನ್ಸ್ಗಳು ಪಾತ್ರವನ್ನು ಮಾಡ್ತಾ ಇದ್ದಾರೆ. ಸೊ ಅದರಲ್ಲಿ ಮುಖ್ಯವಾಗಿ ಒಂದು ಗ್ಯಾಂಗ್ಸ್ಟರ್ ಆಗಿರಬಹುದು ಅಥವಾ ಒಂದು ಒಂದು ಡ್ರಗ್ ಅಡಿಕ್ಟ್ ಆಗಿರ್ಬೋದು. ಸೊ ಈ ಒಂದು ಕಾಂಬಿನೇಷನ್ನಲ್ಲಿ ಫಿಲ್ಮ್ ಐತಿ. ಇದರದ ಮುಖ್ಯ ಒಂದು ಡೈರೆಕ್ಟರ್ ಹೇಳಬೇಕಂದ್ರೆ ಗೀತು ಅಂತ ಹೇಳಿ ಒಬ್ಬ ಡೈರೆಕ್ಟರ್ ಇದ್ದಾರೆ. ಸೊ ಆ ಒಬ್ಬ ವ್ಯಕ್ತಿ ಇಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಮತ್ತು ಡೈರೆಕ್ಟ್ ಕೂಡ ಮಾಡ್ತಾ ಇದ್ದಾರೆ. ಮತ್ತು ಇದರಲ್ಲಿ ಫೆಮಿನಿಸ್ಟ್ ಅಂತ 5 ಜನ ಹಿರಿಯ ನಟಿಗಳನ್ನು ಇಲ್ಲಿ ತೋರಿಸಿದ್ದಾರೆ. ಸೊ ಅವರು ಮೊದಲನೇದಾಗಿ ಹೇಳಬೇಕಂತಂದ್ರೆ ನಯನತಾರ. ಸೊ ಅವರ ಹೆಸರು ಇದರಲ್ಲಿ ಗಂಗಾ ಅಂತ ಹೇಳಿ ಆ ಪಾರ್ಟ್ ಇದೆ. ಸೊ ಇದನ್ನೆಲ್ಲ ನೋಡ್ತಾ ಹೋದರೆ ಈ ಒಂದು ಟಾಕ್ಸಿಕ್ ಫಿಲ್ಮ್ KGFಗೆ ರಿಲೇಟ್ ಇದೆ ಅಂತ ಹೇಳ್ಬೋದು. ಯಾಕಂತಂದರೆ ಹೊಡೆದಾಟದ ಸುದ್ದಿ ಹರಡ್ತಾ ಇರೋ ಒಂದು ಸಂದರ್ಭದೊಳಗೆ KGFಲ್ಲೂ ಕೂಡ ಸ್ವಲ್ಪ ಹೊಡೆದಾಟ ಇದೆ. ಈ ಟೀಸರ್ ನೋಡಿದ್ರು ಕೂಡ ಇಲ್ಲೂ ಕೂಡ ಇದೆ. ಸೊ ಇದರಲ್ಲಿ ತಿರುಳು ಏನಂತ ಗೊತ್ತಿಲ್ಲ, ಬಟ್ ಇದರಲ್ಲಿ ಮುಖ್ಯವಾಗಿ ಹೇಳಿದ್ದಾರೆ ಡ್ರಗ್ ಅನ್ನೋ ಒಂದು ವಿಷಯದ ಸಂಬಂಧದ ಕುರಿತು ಈ ಫಿಲ್ಮ್ ಇದೆ. ನಂತರ ಇದರೊಳಗೆ ಕಿಯಾ ಅಡ್ವಾಣಿ ಅವ್ರನ್ನ ನದಿಯಾ ಅಂತ ಹೇಳಿ ಅವ್ರ ಹೆಸರನ್ನು ಕೊಟ್ಟು ಇದರಲ್ಲಿ ಅವರ ಒಂದು ಪಾತ್ರ ಹೇಳಬೇಕಂತಂದರೆ ಇದರೊಳಗೆ ಇಂಗ್ಲೀಷು ಮತ್ತು ಕನ್ನಡವನ್ನು ಮಿಕ್ಸ್ ಮಾಡಿಬಿಟ್ಟು ಲ್ಯಾಂಗ್ವೇಜಸನ್ನು ಕನ್ನಡ ಫಿಲ್ಮನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ಸೊ ಇದರಲ್ಲಿ ಕನ್ನಡ ಹೀರೋಯಿನಲ್ಲಿ ಒಬ್ಬರು ಇಂಗ್ಲೀಷಲ್ಲಿ, ಒಬ್ಬರು ಹಿಂದಿಲಿ, ಒಬ್ಬರು ಹಾಲಿವುಡ್ಡಲ್ಲಿ ಒಬ್ಬರು. ಸೊ ಈ ರೀತಿಯಾಗಿ ಎಲ್ಲ ಒಂದು ಸ್ಯಾಂಡಲ್ವುಡ್, ಬಾಲಿವುಡ್, ಹಾಲಿವುಡ್ಡಲ್ಲಿ ಎಲ್ಲ ಥರನ ಮಿಕ್ಸ್ ಮಾಡಿಬಿಟ್ಟು ಸೊ ಈ ಒಂದು ಟಾಕ್ಸಿಕ್ ಫಿಲ್ಮಲ್ಲಿ ಹೈ ಬಜೆಟ್ ಫಿಲ್ಮ್ ಅಂತಲೇ ಹೇಳ್ಬೋದು. ಅದಕ್ಕೆ 4 ವರ್ಷ ಏನಿಲ್ಲ ಅಂದರೂ 4 ವರ್ಷ ಈ ಫಿಲ್ಮನ್ನು ತಗೊಂಡಿದ್ದಾರೆ. ನಂತರ ತಾರಾ ಸುತಾರಿಯಾ ಅಂಥೇಳಿ, ಸೊ ಇವ್ರದ್ದು ರಿಬೆಲ್ಲಾ ಅಂಥೇಳಿ ಒಂದು ಆ್ಯಕ್ಟ್ ಐತಿ, ಇದ್ರ ಕ್ಯಾರೆಕ್ಟರ್ ಐತಿ. ಸೊ ಇದರಲ್ಲಿ ಕ್ಯಾಸ್ಟಿಸಮು ಕೂಡ ಐತಿ. ಹಿಂದೂ, ಮುಸಲ್ಮಾನ್, ಆಮೇಲೆ ಕ್ರಿಶ್ಚಿಯನ್ಸ್ ಅಂಥೇಳಿ 3 ಧರ್ಮದ ಭಾಗವನ್ನು ಇದರಲ್ಲಿ ತೆಗೆದುಕೊಂಡಾರೆ. ಮತ್ತು ಕಾಂತಾರ ಖ್ಯಾತಿಯ ರುಕ್ಮಿಣಿ ವಸಂತ ಅವಳನ್ನು ಇದರಲ್ಲಿ ಮಲ್ಲಿಸಾ ಅಂತ ಹೇಳಿ ಒಂದು ನಟಿಯ ಒಂದು ಪಾತ್ರವನ್ನು ಕೊಟ್ಟಿದ್ದಾರೆ. ಮತ್ತು ಇನ್ನೊಂದು ಲಾಸ್ಟ್ ನಾಟ್ ದ ಲೀಸ್ಟ್ ಹುಮಾ ಖುರೇಶಿ ಅನ್ನೋ ಒಂದು ಹೆಣ್ಮಗಳಿದ್ದಾಳೆ. ಸೊ ಹೆಣ್ಣಿದ್ದಾಳೆ, ಅವಳನ್ನು ಇದರಲ್ಲಿ ಒಂದು ಪಾತ್ರಕ್ಕೆ ಸುಂದರವಾಗಿ ನೋಡೋಕ್ಕೆ ಬಹಳ ಚೆನ್ನಾಗಿ ರೆಡಿ ಮಾಡಿದ್ದಾರೆ. ಇದರಲ್ಲಿ ಅವಳನ್ನ ಎಲಿಜಿಬೇತ್ ಅಂತ ಹೇಳಿ ಹೆಸರನ್ನು, ನಟಿಯ ಪಾತ್ರದ ಹೆಸರನ್ನು ಇದರಲ್ಲಿ ಕೊಟ್ಟಿದ್ದಾರೆ. ಸೊ ಇದು ಟಾಕ್ಸಿಕ್ಕಲ್ಲಿ ಇರುವಂತಹ ಕೆಲವು ಹಿರಿಯ ನಟಿಗಳ ಅವರ ಕ್ಯಾರೆಕ್ಟರ್ ಏನಂತ ಹೇಳಿ ಸೊ ಹೇಳಿದ್ದಾರೆ. ಮತ್ತು ಇದರಲ್ಲಿ ಡ್ರಗ್ ಅನ್ನೋ ಒಂದು ವಿಷಯದ ಕುರಿತು ಫಿಲ್ಮನ್ನು ರೆಡಿ ಆಗದ. ಸೊ ಇದರ ಕಂಪ್ಲೀಟಾಗಿ ಯಾವ ವಿಷಯ ಅಂತೇಳಿ ಹೇಳಿಲ್ಲ ಅವರು. ಇದೇ ಆಗಸ್ಟ್ 26 ಈ ಒಂದು ಫಿಲ್ಮ್ ರಿಲೀಸ್ ಆಗಕತ್ತದ. ಸೊ ಇದರಲ್ಲಿ ಮುಖ್ಯವಾಗಿ ದ ಫೇಮಸ್ ಡೈಲಾಗ್ ಅಂತಂದರೆ ಒಬ್ಬೊಬ್ಬರೇ ಬರ್ತೀರಾ ಇಲ್ಲ ಒಟ್ಟಿಗೆ ಬರ್ತೀರಾ ಅನ್ನೋ ಡೈಲಾಗು ಎಲ್ಲ ಕಡೆ ಫೇಮಸ್ ಆಗೈತಿ. ನಿಜವಾಗ್ಲೂ ಟಾಕ್ಸಿಕ್ ಅಂತಂದರೆ ಎಲ್ಲರೂ ಕುತೂಹಲದಿಂದ ಕಾಯ್ತಾ ಇರೋ ಒಂದು ಫಿಲ್ಮು. ಮತ್ತು ಇನ್ನು ಒಂದು ಟೀಸರ್ ರಿಲೀಸ್ ಆಗಿತ್ತು, ಅದರಲ್ಲಂತೂ ಯಶ್ ಅವರ ಪಾತ್ರವನ್ನು ನಮ್ಮ ಕರ್ನಾಟಕದಲ್ಲಿ ನೋಡಿ ಭಾಳ ಮಂದಿ ಬೇಜಾರು ಮಾಡಿಕೊಂಡ್ರು. ಮತ್ತು ಇನ್ನೊಂದು ಇವರು ಒಂದು ಸಂಸ್ಕಾರಬದ್ಧವಾಗಿ ಫೈಟಿಂಗ್ಸ್ ಇರಬೇಕು ಆಬ್ವಿಯಸ್ಲಿ ಎಲ್ಲದರಲ್ಲೂ, ಬಟ್ ಈ ಒಂದು ಫಿಲ್ಮು ಯಾವುದೋ ಒಂದು ಲಿಮಿಟ್ಸ್ ಅನ್ನಂತಾರಲ್ಲ, ಆ ಲಿಮಿಟ್ಸನ್ನು ಕ್ರಾಸ್ ಮಾಡೋ ಒಂದು ಫಿಲ್ಮ್
ಫಿಲ್ಮ್ ಆಯಿತು ಎಲ್ಲೋ ಒಂದು ಕಡೆ ಅಂತ ಹೇಳಿ ಹೇಳ್ಬೋದು. ಯಾಕಂತಂದ್ರೆ ಎಲ್ಲದಕ್ಕೂ ಒಂದು ಬೌಂಡ್ರಿ ಅನ್ನೋದಿರ್ತದೆ. ಸೊ ಆ ಒಂದು ಟೀಸರ್ ವಿಷಯವಾಗಿ ಹಲವಾರು ಕಡೆ ವಿವಾದಗಳಾಯಿತು. ಸೊ ಸದ್ಯದ ಮಟ್ಟಿಗೆ ಯಶ್ ಅಭಿಮಾನಿಗಳು ಹೇಳ್ತಾ ಇದ್ದಾರೆ ಯಾವುದೇ ಒಂದು ಆರ್ಚ್ ಇವರಿಗೆ ಬರದೇ ಇರಲಿ, ಅಂದರೆ ಅವರ ಒಂದು ಫಿಲ್ಮಲ್ಲಿ ಕ್ಯಾರೆಕ್ಟರ್ ಆಗಿರ್ಬೋದು. ಇವಾಗ ಆಬ್ವಿಯಸ್ಲಿ ಒಂದು ಆ್ಯಕ್ಟ್ ಮಾಡ್ತಾ ಇದ್ದಾರೆ ಒಬ್ಬ ಆ್ಯಕ್ಟರ್ ಅಂತಂದರೆ ಅದರ ಒಂದು ಮುಖ್ಯ ಒಂದು ಸಂಶೋಧಕ ಆಗಿರ್ಬೋದು, ನಿರ್ದೇಶಕ ಆಗಿರ್ಬೋದು, ಡೈರೆಕ್ಟರ್ಸ್ ಇರ್ತಾರೆ. ಸೊ ಅವರ ಮೇಲೆ ಇರ್ತದೆ. ಸೊ ನಾವು ಇವಾಗ ಒಬ್ಬ ವ್ಯಕ್ತಿಯ ಮೇಲೆ ನಟನೆ ಮಾಡೋದು ಅಷ್ಟೇ ಒಂದು ಕೆಲಸ ಇರ್ತದೆ. ಅದನ್ನು ಬಿಟ್ಟು ನಾವು ಅವ್ರನ್ನ ಪ್ರಶ್ನೆ ಮಾಡೋ ಅಧಿಕಾರ ನಮಗಿರಂಗಿಲ್ಲ. ಸೊ ಈ ಒಂದು ವಿಷಯವಾಗಿ ಹಲವಾರು ಮಾತುಕತೆ ನಡೀತು. ಸೊ ಇಷ್ಟೆಲ್ಲ ಮಾತುಕತೆ ನಡೆದ್ರೂ ಕೂಡ ಎಲ್ಲರೂ ಫಿಲ್ಮ್ ನೋಡಿ ನೀವು ಅದಾದ್ಮೇಲೆ ಕಮೆಂಟ್ಸ್ ಮಾಡ್ರಿ ಅಂಥೇಳಿ ಅವ್ರು ಒಂದೇ ಮಾತಿನೊಳಗೆ ಹೇಳಿದ್ದಾರೆ. ಸೊ ಇದು ಯಶ್ ಅವರ ಒಂದು ಫಿಲ್ಮ್ ಅಂತ ಹೇಳ್ಬೋದು. ಮತ್ತು ಈ ಟಾಕ್ಸಿಕಲ್ಲಿ ಹೆಚ್ಚು ಫೆಮಿನಿಸ್ಟನ್ನು ಹೇಳಿದ್ದಾರೆ. ಸೊ ನನ್ನ ಒಂದು ಊಹೆ ಪ್ರಕಾರ ಹೆಣ್ಣು ಮಕ್ಕಳ ಒಂದು ಹಿಂದೂ, ಮುಸಲ್ಮಾನ್, ಕ್ರಿಶ್ಚಿಯನ್ ಅನ್ನೋ ಒಂದು ಹೆಣ್ಣು ಮಕ್ಕಳ ಕುರಿತಾಗಿ ಮತ್ತು ಡ್ರಗ್ಗನ್ನು ಬಿಡಿಸೋ ಒಂದು ನಿಷೇಧ ಕಾರ್ಯಕ್ರಮದ ಅನುಸಾರವಾಗಿ ಈ ಒಂದು ಫಿಲ್ಮ್ ಮಾರ್ಪಾಡಾಗೈತೆ ಅಂತ ಹೇಳಬಹುದು. ಯಾಕಂತಂದ್ರೆ ನೋಡ್ತಾ ಇರೋ ಒಂದು ಫಸ್ಟ್ ಟೀಸರಲ್ಲಿ ಒಂದು ಯಾರೋ ಒಬ್ಬರು ತೀರ್ಕೊಂಡಿರ್ತಾರೆ. ಸೊ ಆ ಒಂದು ತೀರ್ಕೊಂಡಿರೋ ಸಿಚುವೇಶನ್ಸಲ್ಲಿ ಒಂದು ಕಾರ್ ಬರ್ತೈತಿ. ಸೊ ಆ ಕಾರ್ ಯಾರಿದಾರಂತೆ ಗೊತ್ತಾಗಲ್ಲ. ಆಮೇಲೆ ಸ್ವಲ್ಪ ಹೊತ್ತು ಆದ್ಮೇಲೆ ಗೊತ್ತಾಗ್ತೈತಿ ಯಶ್ ಅವರದೊಳಗೆ ಇದ್ದಾರೆ. ಸೊ ಇದನ್ನೆಲ್ಲ ನೋಡಿದರೆ ಇದರೊಳಗೆ ಅವರು ವಿಲನ್ ಆ್ಯಕ್ಟ್ ಆಗಿ ಪಾತ್ರವನ್ನು ಅಭಿನಯಿಸ್ತಿದ್ದಾರೋ ಅಥವಾ ಹೀರೋಯಿಸ್ ಆಗಿ ಅಭಿನಯಿಸ್ತಿದ್ದಾರೋ, ಯಾವ ಒಂದು ಪರ್ಸ್ಪೆಕ್ಟಿವ್ ಐತಿ ಅವ್ರದ್ದೊಂದು ಆ್ಯಕ್ಟ್ ಒಳಗೆ ಅಂತ ಹೇಳಿ ಆ ಒಂದು ಫಿಲ್ಮ್ ಬಂದ ಮೇಲೇ ಗೊತ್ತಾಗುತ್ತೆ. ಬರೀ ನಾವು ಇಲ್ಲಿ ಕೂತ್ಕೊಂಡು ಪ್ರಶ್ನೆಗಳನ್ನ ಹಾಕೋದಷ್ಟೇ ಹೊರತು ಫಿಲ್ಮನ್ನು ಬಂದಾಗ ನೋಡಿದ ಮೇಲೇ ಅದರ ಒಂದು ಉತ್ತರ ಆಗಿರ್ಬೋದು, ವಿಮರ್ಶೆ ಆಗಿರ್ಬೋದು ಮಾಡೋಕ್ಕೆ ಸಾಧ್ಯ. ಅದರ್ವೈಸ್ ನಾವು ಇಲ್ಲಿ ಕೂತ್ಕೊಂಡು ಸರಿ ಮಾಡಿಲ್ಲ, ಸರಿ ಇಲ್ಲ ಅಂತ ಹೇಳಿ ಕಮೆಂಟ್ಸ್ ಪಾಸ್ ಮಾಡೋದು ಆ್ಯಕ್ಚುಲಿ ತಪ್ಪಾಗುತ್ತೆ. ಸೊ ಇದು ಕೂಡ ಅದೇ ರೀತಿ ಆಗೈತಿ. ಟಾಕ್ಸಿಕಲ್ಲಿ ಕೂಡ ಆಗಸ್ಟ್ 26 ರಿಲೀಸ್ ಆಗತ್ತೈತಿ. ಸೊ ಹೋಗಿ ನೋಡ್ಕೊಂಡು ಬರ್ರಿ, ಅವತ್ತಾಗ ಏನು ಐತಿ ಅಂತ ಹೇಳಿ ಒಪಿನಿಯನ್ ಶೇರ್ ಮಾಡಿರಿ. ಆಬ್ವಿಯಸ್ಲಿ ನಾನು ಕೂಡ ಹೋಗಿ ನೋಡ್ಕೊಂಡು ಬರ್ತೀನಿ. ಸೊ ಅದ್ರ ಬಗ್ಗೆ ವಿಮರ್ಶೆಗಳನ್ನು ಹೇಳ್ತೀನಿ. ಸೊ ಯಾರು ಇಲ್ಲಿ ತನಕ ನನ್ನ ಚಾನೆಲನ್ನು ನೋಡಿದ್ರಲ್ಲ, ಸೊ ದಯವಿಟ್ಟು ಎಲ್ಲರಿಗೂ ಸೊ ಇದು ಒಂದು ಟಾಕ್ಸಿಕ್ ಫಿಲ್ಮ್ದ ಒಂದು ಸಣ್ಣ ಕಿರು ಪರಿಚಯ ಅಂತ ಹೇಳಬಹುದು. ಸೊ ಈ ಒಂದು ಉದ್ದೇಶದ ಪೂರ್ವಕವಾಗಿ ಈ ಒಂದು ಟಾಕ್ಸಿಕ್ ಫಿಲ್ಮ್ ರಿಲೀಸ್ ಆಗೈತಿ. ಸೊ ಇದು ಈ ರೀತಿಯಾಗಿ ಈ ಒಂದು ಟಾಕ್ಸಿಕ್ ಫಿಲ್ಮಲ್ಲಿ ಹಂತವಾಗಿ ಇದರ ಬಜೆಟ್ ಏನು, ಆಮೇಲೆ ಪ್ರೊಡ್ಯೂಸರ್ ಏನು, ಮತ್ತು ಆ ಒಂದು ಫಿಲ್ಮಲ್ಲಿ ಈ ಲೇಡೀಸ್ ಅಂತ ಫೆಮಿನಿಸ್ಟ್ಗಳನ್ನು ತೋರಿಸಿದ್ದಾರೆ. ಆ ಒಂದು ಫಿಲ್ಮ್ ಆ್ಯಕ್ಟರ್ಸಲ್ಲಿ ಹೀರೋಯಿನ್ಸ್ದ ಏನು ಪಾತ್ರವನ್ನು ಹೇಳಿದ್ದಾರೆ ಅಂಥೇಳಿ ಸಂಪೂರ್ಣವಾಗಿ ನಾನು ನಿಮಗೆ ವಿವರಣೆಯನ್ನು ಕೊಟ್ಟೆ ಅಂಥೇಳಿ ಭಾವಿಸ್ತೀನಿ. ಸೊ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಈ ನನ್ನ ವಿಡಿಯೋಕ್ಕೆ ಒಂದು ವಿರಾಮ ಹಾಕ್ತಾ ಇದ್ದೀನಿ. ಸೊ ಯಾರು ಇನ್ನೂ ನನಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.